ಶುಭಾಶಯಗಳನ್ನು ತಿಳಿಸುತ್ತಾ ತಾಲೂಕು ಆಡಳಿತ, ತಾಲೂಕು ಪಂಚಾಯತ್ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕ ಇಲ್ಕಲ್ ಹಾಗೂ ಹುನಗುಂದ್ ಕನ್ನಡ ರಾಜ್ಯೋತ್ಸವದ ಒಂದು ಶುಭ ಸಂದರ್ಭದಲ್ಲಿ ಅಧ್ಯಕ್ಷತೆ ಸ್ಥಾನವನ್ನು ವಹಿಸಿರುವಂತಹ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು ಹಾಗೂ ಹುನಗುಂದ್ ಮತಕ್ಷೇತ್ರದ ಶಾಸಕರು ಆದ ಕಾರಣದಲ್ಲೂ ನಾವು ಕನ್ನಡ ಅಭಿಮಾನವನ್ನು ಬೆಳೆಸಿಕೊಳ್ಳಬೇಕು ಹಾಗೂ ಕನ್ನಡವನ್ನು ಉಳಿಸಬೇಕು, ಬೆಳೆಸಬೇಕು ಹಾಗೂ ನಮ್ಮ ಭಾವನೆಗಳನ್ನು ಕನ್ನಡದಲ್ಲೇ ವ್ಯಕ್ತಪಡಿಸಬೇಕು ಅಂತ ಹೇಳ್ತೀನಿ. ಅದು ಹುನಗುಂದ್ ಮತಕ್ಷೇತ್ರದ ಶಾಸಕರು ನಮ್ಮ ವಿಜಯಾನಂದ ಕಾಶಪ್ಪನವರ್ ಸರ್ ಕನ್ನಡ ಶಾಲೆಗಳನ್ನು ಬೆಳೆಸಬೇಕು, ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಕಲೀಲಿ ಅನ್ನೋ ಉದ್ದೇಶಕ್ಕೆ ಇಂಗ್ಲಿಷ್ ಮೀಡಿಯಂನಲ್ಲಿರುವ ಎಲ್ಲ ಯೋಜನೆಗಳು ಕನ್ನಡ ಶಾಲೆಗಳಲ್ಲೂ ಸಿಗಲಿ ಅನ್ನೋ ಉದ್ದೇಶಕ್ಕೆ 100 ಸರ್ಕಾರಿ ಶಾಲೆಗಳಿಗೆ ಸ್ಮಾರ್ಟ್ ಕ್ಲಾಸ್ಗಳನ್ನು ನೀಡಿದ್ರು. ಆಮೇಲೆ ಶಾಲೆಯಲ್ಲಿ ಯಾವುದೇ ರೀತಿಯ ಒಂದು ಕಂಪೌಂಡ್ ಆಗಿರ್ಬೋದು, ಶೌಚಾಲಯ ನಿರ್ಮಾಣ ಆಗಿರ್ಬೋದು, ಕುಡಿಯುವ ನೀರಿನ ಒಂದು ಸೌಕರ್ಯ ಆಗಿರಬಹುದು, ಯಾವುದೇ ರೀತಿ ತೊಂದರೆ ಆಗಲಾರ್ದಂಗೆ ಶಾಸಕರು ಹಲವಾರು ಒಂದು ಸೌಕರ್ಯಗಳನ್ನು ಸರ್ಕಾರಿ ಶಾಲೆಗಳಲ್ಲಿ ನೀಡಿದ್ದಾರೆ. ಕನ್ನಡ ಮಾಧ್ಯಮವನ್ನು ಓದಿಸೋದಾದರೆ ಸರ್ಕಾರಿ ಶಾಲೆಯಲ್ಲೇ ಓದಿಸಲಿ ಅನ್ನೋದು ನನ್ನ ಅಭಿಪ್ರಾಯ. ಯಾಕಂದರೆ ಇಂಗ್ಲಿಷ್ನಲ್ಲಿ ಕಲಿತ ಮಕ್ಕಳು ಕನ್ನಡದಲ್ಲಿ ಹಿಂದುಳಿದಿರ್ತಾರೆ. ಅದೇ ಕನ್ನಡ ಮಾಧ್ಯಮದಲ್ಲಿ ಕಲಿತ ಮಕ್ಕಳು ಇಂಗ್ಲಿಷ್ನಲ್ಲೂ ಪರ್ಫೆಕ್ಟ್ ಆಗ್ತಾರೆ, ಕನ್ನಡದಲ್ಲೂ ಎರಡೂ ನಿಭಾಯಿಸುವಂಥ ಶಕ್ತಿ ಕನ್ನಡ ಮಾಧ್ಯಮದಲ್ಲಿ ಓದಿದ ಮಕ್ಕಳು ಇರ್ತಾರೆ ಅಂತೇಳಿ ನನ್ನ ಅನಿಸಿಕೆ ಅಂತ ಹೇಳ್ತಾ ಈ ಒಂದು ವೇದಿಕೆ ಮೇಲೆ ನನಗೆ ಒಂದೆರಡು ಮಾತುಗಳು. ಕನ್ನಡಿಗರು ಇಲ್ಲಿ ಸೇರಿರಲ್ಲ, ನಿಮಗೆ ಇಷ್ಟು ಮಕ್ಕಳನ್ನ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಓದಿಸಿ ಅಂತ ನಾನು ನಿಮ್ಗೆ ಇದನ್ನೊಂದು ಕೇಳ್ಕೊಂತೀನಿ. ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಓದಿಸಿ ಇದ್ರೆ ಏನು ಕಡಿಮೆ ಆಗಲ್ಲ. ಅಲ್ಲಿರ್ತಕ್ಕಂಥ ಕನ್ನಡ ಮಾಧ್ಯಮದಲ್ಲಿ ಕಲಿಸೋದ್ರ ಜೊತೆಗೆ ಬೇರೆಯವ್ರಿಗೆ ಹೇಗೆ ಗೌರವ ಕೊಡಬೇಕು, ದೊಡ್ಡವ್ರನ್ನ ಯಾವ ರೀತಿ ಟ್ರೀಟ್ ಮಾಡಬೇಕು, ಇದೆಲ್ಲ ಸಂಸ್ಕೃತಿ ನಮ್ಗೆ ಹೇಳ್ಕೊಡ್ತಾರೆ. ಆದ್ರೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಪಾಠ ಬಿಟ್ರೆ ಇದೆ, ಇಂಥದ್ದೆಲ್ಲ ಅಲ್ಲಿ ಇರ್ತೈತಿ. ನಾವೆಲ್ಲರೂ ಸೇರಿ ಕನ್ನಡವನ್ನು ಉಳಿಸಿ ಬೆಳೆಸೋಣ. ನಮ್ಮ ಕನ್ನಡ ಅಳಿದು ಹೋಗುವ ಅಂಚಿನಲ್ಲಿ ಬಂದು ನಿಂತೈತ್ರಿ. ಇಷ್ಟು ಜನ ಕನ್ನಡಿಗರು ಏನದಿರಲ್ಲ, ನೀವು ಇಷ್ಟು ಜನ ಮಾತಾಡ್ರಿ. ಈ ತರ ಇನ್ನ ಎಷ್ಟು ಸಭೆಗಳು ಎಲ್ಲೆಲ್ಲಿ ಆಗವೋ ಏನು, ನಿಮ್ ತರ ಎಷ್ಟು ಕನ್ನಡಿಗರು ಎಲ್ಲೆಲ್ಲಿ ಸೇರ್ಯಾರವೇನು. 5-6 ಕೋಟಿಗಿಂತ ಹೆಚ್ಚು ಕನ್ನಡಿಗರು ನಾವಿದೀವಿ. ನಾವ್ ಯಾಕೆ ನಮ್ಮ ಕನ್ನಡ ಭಾಷೆಯಿಂದ ಮುಳುಗೋಕ್ ಬಿಡೋಣ, ಎಲ್ಲರೂ ಎತ್ತಿಡೋಣ ಅಂತ